ಒಂದು ನಯಾ ಪೈಸನೂ ಕಡಿಮೆ ಇಲ್ಲ. 60% ಕಮಿಷನ್ ಇಲ್ಲದೆ ಯಾವುದೇ ಕೆಲಸ ಯಾವುದೇ ಆಫೀಸಲ್ಲಿ ಏನು ನಡೆಯಲ್ಲ. ಆ ಪರಿಸ್ಥಿತಿಗೆ ಇವತ್ತು ತಂದಿದ್ದಾರೆ ಸಿದ್ದರಾಮಯ್ಯ. ಸ್ಲೀಪಿಂಗ್ ಸಿದ್ದರಾಮಯ್ಯ, ನಿದ್ದೆ ಮಾಡೋ ಸಿದ್ದರಾಮಯ್ಯ. ಯಾವುದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಬರೀ ಆಪಾದನೆ, ಕೇಂದ್ರ ಸರ್ಕಾರ ಆಪಾದನೆ ಬಿಟ್ಟರೆ ಇನ್ನೇನು ಅವ್ರು ಮಾಡ್ತಾ ಇಲ್ಲ. ಎಚ್ ಕೆ ಪಾಟೀಲ್ ಸಿದ್ದರಾಮಯ್ಯವ್ರಿಗೆ ಪತ್ರ ಬರೆದವ್ರೆ. ಗಣಿ ಅಕ್ರಮಗಳಲ್ಲಿ 92% ತನಿಖೆ ಆಗ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷ ತನಿಖಾ ತಂಡ ರಚನೆ ಮಾಡಿ ಗಣಿಯಲ್ಲೇನು ಕೂಡ ಲೂಟಿ ಮಾಡ್ತಾ ಇದ್ದಾರಲ್ಲ. ಈ ಸರ್ಕಾರ ಬಂದ ಮೇಲೆ ಗಣಿಯ ಇಲಾಖೆಯಲ್ಲೂ ಕೂಡ ಲೂಟಿ ಮಾಡ್ತಾ ಇದ್ದಾರೆ, ಅಲ್ಲೂ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಶಾಸಕರಿಗೂ ಕಾಂಗ್ರೆಸ್ಸಲ್ಲಿ ಅವ್ರೇನಾದ್ರು ಬಾಯಿ ಬಿಟ್ಬಿಟ್ರೆ ಕಾಂಗ್ರೆಸ್ MLAಗಳು ಈ ಸರ್ಕಾರ 3 ದಿನ ಉಳಿಯಲ್ಲ. ಈ ಸರ್ಕಾರ ಈ ಒಂದು ವಿಚಾರದಲ್ಲೇ ಈ ಸರ್ಕಾರ ತನಿಖೆಗೆ ಒಪ್ಪಿಸ್ತಾರೆ, ಈ ಸರ್ಕಾರ ವಜಾಗೆ ಹೋಗ್ತೈತೆ. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ. ಈ ಕರ್ನಾಟಕದಲ್ಲಿ ಇಂಥ ಭ್ರಷ್ಟ ಸರ್ಕಾರ, ಅದು ವಸತಿ ಇಲಾಖೆಯಲ್ಲಿ ಈ ಥರ ದೊಡ್ಡ ಹಗರಣ, ದೊಡ್ಡ ತಿಮಿಂಗಲ್ಗಳೆಲ್ಲ ಸೇರ್ಕೊಂಬಿಟ್ಟವೆ. ಆ ಮಂತ್ರಿ PA ಮಾತಾಡ್ತಾನೆ, ಅವ್ರನ್ನ ಗಲ್ಗಂಬಕ್ಕೆ ಏರಿಸ್ತೀನಿ. ಎಷ್ಟು ಜನಕ್ಕೆ ಗಲ್ಗಂಬಕ್ಕೆ ಏರಿಸ್ತೀರಾ? ಒಂದು ತಾಲೂಕಾದರೆ ಗಲ್ಗಂಬಕ್ಕೆ ಏರಿಸ್ತೀರಪ್ಪ. ಇರೋ 224 ಕ್ಷೇತ್ರದಲ್ಲೂ ಇದೇ ಭ್ರಷ್ಟಾಚಾರ. ಹಂಗಾರೆ 224 ಕಡೆನೂ ಗಲ್ಗಂಬಕ್ಕೆ ಏರಿಸ್ತೀರಾ ನೀವು? ನಾಟಕ. ಸುಮ್ಮನೆ MLAಗಳನ್ನು ಸಮಾಧಾನ ಮಾಡೋಕ್ಕೆ ಗಲ್ಗಾಗ್ತೀನಿ, ಶಿಕ್ಷೆ ಕೊಡ್ತೀನಿ ಅಂತ. ಇದು ಬೋಗಸ್ಸು. ನ್ಯಾಯಾಂಗ ತನಿಖೆ ಆಗಬೇಕು, ಇಲ್ಲ ಇವರು CBIಗಂತೂ ಕೊಡಲ್ಲ. ಅಟ್ಲೀಸ್ಟ್ ಜಡ್ಜ್ ಮುಖಾಂತರ ನ್ಯಾಯಾಂಗ ತನಿಖೆ ಮಾಡಲಿ. ಇಲ್ಲಿ ಬಡವರು ಕೊಡೋ ಮನೆ, ಯಾರೋ ಸಾಹುಕಾರ ಕೊಡೋ ಮನೆ ಅಲ್ಲ, ಬಡವರು ಆ ಜೀವನ ಮಾಡುವಂಥ ಬಡವರ ಹತ್ರನೇ ಲೂಟಿ ಹೊಡಿತಾ ಇದೆ ಅಂದರೆ ಸುಲಿಗೆ. ಇದು ಬಡವರ ಸುಲಿಗೆ ಮಾಡುವಂಥ ಸರ್ಕಾರ. ಬಡವರ ಮನೆಗೆ ಒಂದು ರೀತಿ ಸುಳಿಗೆ ಸಿಲುಕಿರುವಂಥ ಸರ್ಕಾರ ಇದು. ಅದರಿಂದ ಈ ಬಡವರನ್ನು ಲೂಟಿ ಮಾಡ್ತಾ ಇರೋ ಸರ್ಕಾರ ತೊಲಗಬೇಕು ಅನ್ನೋದು ಕರ್ನಾಟಕದ ಜನರ ಬಯಕೆ. ಜಮೀರ್ ಅಹಮದ್ ಅವರು ಪತ್ರಿಕಾ ಪ್ರಕಟಣೆ ಮೂಲಕ ಸರ್ ಒಂದೇ ಕುಮಾರಸ್ವಾಮಿ ಉಪಸಂಪುಟ ಸಮಿತಿಯಿಂದಾಗಲೇ ತೀರ್ಮಾನ ಆಗಿತ್ತು ಅಂತ ಹೇಳಿದ್ದಾರೆ. ನೋಡಿ, ತಪ್ಪುಚ್ಕೊಳಕ್ಕೆ ಏನೇನೋ ಮಾಡಿದ್ರೆ ಉಪಯೋಗ ಇಲ್ಲ. ತಪ್ಪುಚ್ಕೊಂಡ್ರೆ ಏನೇನೋ ಮಾಡಿದ್ರೆ ಉಪಯೋಗ ಇಲ್ಲ. ತನಿಖೆ ಮಾಡಬೇಕು. ಇವಾಗ ಕುಮಾರಸ್ವಾಮಿ ಕೊಟ್ಟವರ, BJP ಕೊಟ್ಟದ್ದು ತನಿಖೆ ಆಗಲಿ. ಕುಮಾರಸ್ವಾಮಿ BJP ಕೊಟ್ಟಿದ್ದೆ ತನಿಖೆ ಆಗಲಿ. ನಾವು ರೆಡಿ ಇದ್ದೀರಿ ತನಿಖೆ ಕೊಡಿ. ಪ್ರಿಯಾಂಕ್ ಖರ್ಗೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸರ್. ಸ್ವಾಗತ.